ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ಡ್ರಗ್ಸ್ ಕೇಸ್ನಲ್ಲಿ ಬಲಿ ಪಶುಪಾತ್ರ ತುಪ್ಪದ ಬೆಡಗಿ ರಾಗಿಣಿ. ಕರಾವಳಿಯಲ್ಲಿ ರಕ್ತ ದೋಕುಳಿ ಆಡೋಕೆ ಪ್ಲಾನ್ ಮಾಡಿದ್ದು ಯಾರು? ಶರತ್ ಎಂಟಿಬಿ ಮಧ್ಯೆ ಗುದ್ದಲಿ ಪೂಜೆ ಗುದ್ದಾಟ ನಡೆದದ್ದು ಯಾಕೆ? ದಾಸನ ರಾಬರ್ಟ್ ವಿವಾದದ ಬಗ್ಗೆ ಕಿಚ್ಚ ಸುದೀಪ್ ಹೇಳಿದ್ದು ಏನು? ಇದೆಲ್ಲವನ್ನು ನೋಡೋಣ. ದೆಹಲಿಯ ರೈತರ ಪ್ರತಿಭಟನೆಗೆ ಬೆಂಗಳೂರಿನಲ್ಲಿ ಸಾಥ್ ಸಿಕ್ಕಿದ್ದು ಹೇಗೆ? ಹಿಟ್ಲರ್ ಗತಿ ಏನಾಯ್ತು ಗೊತ್ತಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದು ಯಾರಿಗೆ? ರಾಷ್ಟ್ರ ರಾಜಧಾನಿ ಗಡಿಯಲ್ಲಿ ರೈತರ ಪ್ರತಿಭಟನೆ ಹೇಗಿದೆ? ಇದೆಲ್ಲವನ್ನು ನೋಡೋಣ ಹಸಿರು ಕಿಚ್ಚು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೆಹಲಿಯಲ್ಲಿ ರೈತರ ಮೇಲಿನ ದೌರ್ಜನ್ಯ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಕರಾಳ ದಿನಾಚರಣೆ ಆಚರಿಸಲಾಯಿತು. ಐಕ್ಯ ಹೋರಾಟ ಸಮಿತಿಯಿಂದ ನಡೆದ ಹೋರಾಟದಲ್ಲಿ ರೈತ ಮುಖಂಡರಾದ ಕೋಡಿಹಳ್ಳಿ ಚಂದ್ರಶೇಖರ್, ಬಡಗಲಪುರ ನಾಗೇಂದ್ರ, ಚಾಮರಸ ಮಾಲಿಪಾಟೀಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಅಲ್ಲದೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಹೆಬ್ಬಾಳ ಶಾಸಕ ಭೈರತಿ ಸುರೇಶ್ ಕೂಡ ರೈತ ಮುಖಂಡರಿಗೆ ಸಾಥ್ ಕೊಟ್ಟರು. ರೈತರಿಗೆ ಮಾರಕವಾದ ಕಾಯ್ದೆಗಳನ್ನು ಜಾರಿ ಮಾಡಿದ್ದಾರೆ ಅಂತ ಕೇಂದ್ರದ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಮುಂದಿನ ದಿನ ಅವರೇ ಮಾರುಕಟ್ಟೆಗಳನ್ನ ಮಾಡಿಕೊಳ್ತಾರೆ, ಇದರಿಂದ ಸ್ಪರ್ಧಾತ್ಮಕ ಬೆಲೆಗಳು ಸಿಗಲ್ಲ, ಇದು ಎಂತಹ ಮನೆಹಾಳ ಕಾಯ್ದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತರನ್ನ ನಾಶ ಮಾಡುವ ಕಾಯ್ದೆ ವಾಪಸ್ ಪಡೆಯೋಕೆ ಆಗ್ರಹಿಸಿ ದೆಹಲಿಯಲ್ಲಿ ರೈತರು 66 ದಿನದಿಂದ ಹೋರಾಟ ಮಾಡುತ್ತಿದ್ದಾರೆ. ಆದರೆ ಬಿಜೆಪಿ ಗೂಂಡಾಗಳನ್ನ ಕಳಿಸಿ ಹತ್ತಿಕ್ಕುವ ಕೆಲಸ ಮಾಡಿದ್ದಾರೆ. ತಪ್ಪು ಮಾಡಿದವರನ್ನ ಜನರು ಸಹಿಸಿಕೊಳ್ಳೋದಿಲ್ಲ. ಹಿಟ್ಲರ್ ಗತಿ ಏನಾಯ್ತು ಅಂತ ಗೊತ್ತು ತಾನೆ ಅಂತ ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ಟರು. ದೆಹಲಿಯ ಕೆಂಪುಕೋಟೆ ಬಳಿ ಹಿಂಸಾಚಾರಕ್ಕೂ ರೈತರ ಹೋರಾಟಕ್ಕೂ ಸಂಬಂಧ ಇಲ್ಲ ಅಂತ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಬಿಜೆಪಿಯವರೇ ಗೂಂಡಾಗಳಿಂದ ಕೃತ್ಯ ಎಸಗಿದ್ದಾರೆ, ಬಳಿಕ ರೈತರು ಕಲ್ಲೆಸೆದರು ಅಂತ ಬೊಬ್ಬೆ ಹಾಕ್ತೀರಾ ಅಂತ ಕೇಂದ್ರದ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ವಾಗ್ದಾಳಿ ನಡೆಸಿದ್ರು. ನೀವು ಎಂತೆಂತ ಸತ್ಯ ತಿರುಚುತ್ತೀರಾ ಅನ್ನೋದು ಗೊತ್ತಿದೆ, ಇಂತಹ ಕುತಂತ್ರಗಳು ನಿಮಗೆ ಮಾತ್ರ ಕರಗತವಾಗಿವೆ, ಸಾವಿರಾರು ಜನರಿಗೆ ಗುಂಡು ಹಾಕಿದ್ರು ಎದೆ ಕೊಡ್ತೇವೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ವಾಗ್ದಾಳಿ ನಡೆಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಕೇಂದ್ರ ಸರ್ಕಾರ ಧರಣಿ ನಿರತ ರೈತರಿಗೆ ನೀಡಿರುವ ಆಫರ್ ಈಗಲೂ ಚಾಲ್ತಿಯಲ್ಲಿದೆ ಅಂತ ಹೇಳಿದ್ರು. ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಿ, ರೈತರು ನನಗೂ ಕರೆ ಮಾಡಿ ಮಾತನಾಡಬಹುದು, ನಾವು ದೇಶದ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಪ್ರಧಾನಿ ಹೇಳಿದ್ರು. ಅಲ್ಲದೆ ಮಾತುಕತೆ ಮೂಲಕ ಸಮಸ್ಯೆ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ನಿರಂತರವಾಗಿ ಪ್ರಯತ್ನ ಮಾಡ್ತಿದೆ ಅಂತ ತಿಳಿಸಿದ್ರು. ದೆಹಲಿಯ ಸಿಂಗು, ಗಾಜಿಪುರ, ಟಿಕ್ರಿ ಗಡಿಯಲ್ಲಿ ರೈತರ ಹೋರಾಟ ತೀವ್ರಗೊಂಡಿದ್ದು ಸ್ಥಳೀಯರು ಎಂದು ಹೇಳಿಕೊಂಡು ಕೆಲವರು ದಾಳಿ ಮಾಡಿದ್ರಿಂದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಹೀಗಾಗಿ ತಾತ್ಕಾಲಿಕವಾಗಿ ಜನವರಿ 31ರ ರಾತ್ರಿ 11 ಗಂಟೆವರೆಗೂ ಇಂಟರ್ನೆಟ್ ಸೇವೆ ಸ್ಥಗಿತ ಮಾಡಲಾಗಿದೆ. ಇಂಟರ್ನೆಟ್ ಸ್ಥಗಿತಗೊಳಿಸಿ ಕೇಂದ್ರ ಗೃಹ ಇಲಾಖೆ ಆದೇಶ ಮಾಡಿದೆ. ದೆಹಲಿಯ ಗಾಜಿಪುರ ಗಡಿಗೆ ಇಂದು 5,000 ರೈತರು ಆಗಮಿಸುತ್ತಿದ್ದಾರೆ. ಹಿಂಸಾಚಾರ ನೆಪದಲ್ಲಿ ರೈತರ ತೆರವಿಗೆ ಸರ್ಕಾರ ಮುಂದಾಗಿದೆ. ಹೀಗಾಗಿ ಪ್ರತಿಭಟನಾ ಸ್ಥಳಕ್ಕೆ ಮತ್ತಷ್ಟು ರೈತರು ಬರುತ್ತಿದ್ದಾರೆ. ನಿನ್ನೆ ಮುಜಾಫರ್ ನಗರದಲ್ಲಿ ನಡೆದ ಮಹಾ ಪಂಚಾಯತ್ನಲ್ಲಿ ರೈತ ನಾಯಕ ರಾಕೇಶ್ ಟಿಕಾಯತ್ ಬೆಂಬಲಕ್ಕೆ ನಿಂತಿದ್ದು 10,000ಕ್ಕೂ ಹೆಚ್ಚು ರೈತರು ಮಹಾ ಪಂಚಾಯತ್ನಲ್ಲಿ ಸೇರಿದ್ರು. ಇನ್ನು ರೈತರ ಹೋರಾಟಕ್ಕೆ ರಾಷ್ಟ್ರೀಯ ಲೋಕದಳದಿಂದಲೂ ಬೆಂಬಲ ಸಿಕ್ಕಿದೆ. ರೈತರ ಪ್ರತಿಭಟನೆಯಿಂದಾಗಿ ದೆಹಲಿಯ ಟಿಕ್ರಿ, ಸಿಂಘು ಬಾರ್ಡರ್ ಪೊಲೀಸ್ ಕೋಟೆಯಂತಾಗಿದೆ. ಧರಣಿ ಸ್ಥಳಕ್ಕೆ ಇಂದು ಸಾವಿರಾರು ರೈತರು ಆಗಮಿಸುತ್ತಿದ್ದಾರೆ. ಮತ್ತೊಂದು ಕಡೆ ಸ್ಥಳೀಯರ ಹೆಸರಲ್ಲಿ ನಿನ್ನೆ ದಾಳಿ ಮಾಡಿದ್ದು ಸ್ಥಳ ತೆರವು ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಧರಣಿ ಸ್ಥಳದಲ್ಲಿ ಹೆಚ್ಚುವರಿಯಾಗಿ ಅರೆ ಸೇನಾ ಪಡೆ ನಿಯೋಜನೆ ಮಾಡಲಾಗಿದೆ. ದೆಹಲಿ ಗಡಿಯಲ್ಲಿ ಕೃಷಿ ಕಾಯ್ದೆ ವಿರುದ್ಧ ಪ್ರತಿಭಟನೆ ತೀವ್ರಗೊಳ್ಳುತ್ತಿದೆ. ಹೀಗಾಗಿ ಪಂಜಾಬ್ನ ಬಟಿಂಡಾ ಗ್ರಾಮದಲ್ಲಿ ಮನೆಯಿಂದ ಒಬ್ಬ ರೈತ ದೆಹಲಿ ಪ್ರತಿಭಟನೆಗೆ ಬರಲೇಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಮಹಾ ಪಂಚಾಯತ್ ಮುಖಂಡರ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಮಾಡಿದ್ದು, ಪ್ರತಿಭಟನೆಗೆ ಹೋಗದಿದ್ದರೆ ಕುಟುಂಬಕ್ಕೆ 1,500 ರೂಪಾಯಿ ದಂಡ ವಿಧಿಸೋಕೆ ತೀರ್ಮಾನಿಸಲಾಗಿದೆ. ಕೇಂದ್ರದ ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸಿದ್ದು, ರೈತರಿಗೆ ಬೆಂಬಲ ನೀಡಿ ಉಪವಾಸ ಸತ್ಯಾಗ್ರಹಕ್ಕೆ ನಿರ್ಧರಿಸಿದ್ದ ಅಣ್ಣಾ ಹಜಾರೆ ಒಂದೇ ದಿನದಲ್ಲಿ ತಮ್ಮ ನಿಲುವು ಬದಲಿಸಿದ್ದಾರೆ. ಬಿಜೆಪಿ ನಾಯಕರ ಸಭೆ ಬಳಿಕ ಅಣ್ಣಾ ಹಜಾರೆ ನಿರ್ಧಾರ ಬದಲಿಸಿದ್ದಾರೆ. ಕೇಂದ್ರದ ಕೃಷಿ ತಿದ್ದುಪಡಿ ಕಾಯ್ದೆಗಳಿಗೆ ಬೆಂಬಲಿಸೋಕೆ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ತೀರ್ಮಾನಿಸಿದ್ದಾರೆ. ದೆಹಲಿ ಬ್ಲಾಸ್ಟ್ ಬಗ್ಗೆ ಹೊಣೆ ಹೊತ್ತುಕೊಂಡ ಸಂಘಟನೆ ಯಾವುದು? ಸ್ಫೋಟದ ಬಗ್ಗೆ ಆಶ್ಚರ್ಯ ಆಗಿಲ್ಲ ಅಂತ ಇಸ್ರೇಲ್ ರಾಯಭಾರಿ ಹೇಳಿದ್ದು ಯಾಕೆ? ಬ್ಲಾಸ್ಟ್ ಸ್ಥಳದಲ್ಲಿ ಪತ್ತೆಯಾದ ಲಕೋಟೆಯಲ್ಲಿದ್ದ ಪತ್ರದಲ್ಲಿ ಬರೆದದ್ದು ಏನು? ಇದೆಲ್ಲವನ್ನು ನೋಡೋಣ ದೆಹಲಿ ಸ್ಫೋಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೆಹಲಿ ಹೃದಯ ಭಾಗದಲ್ಲಿರುವ ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ ಐಇಡಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಜೈಷ್ ಉಲ್ ಹಿಂದ್ ಎಂಬ ಸಂಘಟನೆ ತಾವೇ ಬ್ಲಾಸ್ಟ್ ಮಾಡಿದ್ದಾಗಿ ಹೊಣೆ ಹೊತ್ತಿಕೊಂಡಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಬಿಡುಗಡೆ ಮಾಡಿದೆ. ಈ ಬಗ್ಗೆ ದೂರು ದಾಖಲಿಸಿಕೊಂಡಿರುವ ಎನ್ಐಎ ಹಾಗೂ ವಿಶೇಷ ಪೊಲೀಸ್ ದಳ ಹೊಣೆ ಹೊತ್ತ ಸಂಘಟನೆ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ.
ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಸಂಭವಿಸಿದ ಸ್ಫೋಟದ ಬಗ್ಗೆ ಒಂದೊಂದೇ ಮಾಹಿತಿಗಳು ಹೊರಬೀಳುತ್ತಿವೆ. ಬ್ಯಾಟರಿ, ನೈಟ್ರೇಟ್, ಗ್ಲಿಸರಿನ್ ಬಳಸಿ ರಾಯಭಾರ ಕಚೇರಿ ಸಮೀಪ ಸ್ಫೋಟ ಮಾಡಿರುವುದು ಬೆಳಕಿಗೆ ಬಂದಿದೆ. ಸ್ಫೋಟದ ಸ್ಥಳದಲ್ಲಿದ್ದ ಬ್ಯಾಟರಿ ವಶಕ್ಕೆ ಪಡೆದ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ. ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ ಸ್ಫೋಟದ ಬಗ್ಗೆ ಮಾಹಿತಿ ನೀಡಿರುವ ಇಸ್ರೇಲ್ನ ರಾಯಭಾರಿ ರನ್ ಮಾಲ್ಕ ದಿಲ್ಲಿಯಲ್ಲಿ ಆಗಿರುವ ಘಟನೆ ನಮಗೆ ಆಶ್ಚರ್ಯ ತಂದಿಲ್ಲ ಅಂತ ಹೇಳಿದ್ದಾರೆ. ಜಗತ್ತಿನಾದ್ಯಂತ ಇರುವ ಇಸ್ರೇಲ್ ರಾಯಭಾರಿ ಕಚೇರಿಗಳನ್ನು ಟಾರ್ಗೆಟ್ ಮಾಡಲಾಗ್ತಿದೆ. ಅದೇ ರೀತಿ ದೆಹಲಿಯಲ್ಲೂ ಟಾರ್ಗೆಟ್ ಮಾಡಿ ಸ್ಫೋಟಿಸಿದ್ದಾರೆ. ಐಇಡಿ ಸ್ಫೋಟದ ಬಗ್ಗೆ ತನಿಖೆ ನಡೆಸೋಕೆ ಭಾರತಕ್ಕೆ ನಾವು ಎಲ್ಲಾ ರೀತಿಯಲ್ಲೂ ಸಹಕರಿಸುತ್ತೇವೆ ಅಂತ ರಾನ್ ಮಾಲ್ಕ ಹೇಳಿದ್ದಾರೆ. ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಬಳಿಯ ರಸ್ತೆ ಪಕ್ಕದ ಹೂಕುಂಡದಲ್ಲಿ ಸ್ಫೋಟಕ್ಕೆ ಬಳಸಿದ ವಸ್ತು ಸಿಕ್ಕಿದೆ. ಅಲ್ಲದೆ ಇಸ್ರೇಲ್ ರಾಯಭಾರಿ ವಿಳಾಸವಿರುವ ಲಕೋಟೆ ಸ್ಥಳದಲ್ಲಿ ಪತ್ತೆಯಾಗಿದ್ದು, ಲಕೋಟೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೀಗಾಗಿ ಮುಂಬೈ, ಬೆಂಗಳೂರಿನಲ್ಲಿರುವ ಇಸ್ರೇಲ್ ರಾಯಭಾರ ಕಚೇರಿಗಳಿಗೆ ಭದ್ರತೆ ಹೆಚ್ಚಿಸಲಾಗಿದೆ. ಘಟನೆ ಬಗ್ಗೆ ಕೇಂದ್ರ ಗೃಹ ಇಲಾಖೆ ಮಾಹಿತಿ ಪಡೆದಿದೆ. ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಸ್ಫೋಟ ಸಂಬಂಧ ಇದು ಕೇವಲ ಟ್ರೈಲರ್ ಅಷ್ಟೇ ಎಂಬ ಬರಹವಿರುವ ಪತ್ರ ಪತ್ತೆಯಾಗಿದೆ. ಸ್ಫೋಟ ನಡೆದ ಸ್ಥಳದಲ್ಲಿ ಪತ್ತೆಯಾದ ಲಕೋಟೆಯಲ್ಲಿದ್ದ ಪತ್ರದಲ್ಲಿ ಈ ರೀತಿ ಬರೆಯಲಾಗಿದೆ. ಹೀಗಾಗಿ ಭಾರತದಲ್ಲಿ ಮತ್ತಷ್ಟು ಕಡೆ ಸ್ಫೋಟ ನಡೆಸೋಕೆ ಸಂಚು ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಇನ್ನು ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಟ್ ಬಳಕೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ಪ್ರಾಥಮಿಕ ತನಿಖೆಯಲ್ಲಿ ಅಮೋನಿಯಂ ನೈಟ್ರೇಟ್ ಬಳಕೆ ಪತ್ತೆಯಾಗಿದೆ. ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ದೆಹಲಿ ವಿಶೇಷ ಪೊಲೀಸರ ತಂಡಕ್ಕೆ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಕಾರಿನಲ್ಲಿ ಬಂದಿಳಿದ ಇಬ್ಬರು ಕೃತ್ಯ ಎಸಗಿರೋ ಶಂಕೆ ವ್ಯಕ್ತವಾಗಿದೆ. ಇಸ್ರೇಲ್ ರಾಯಭಾರ ಕಚೇರಿ ಬಳಿ ತೆರಳಿದ್ದ ಇಬ್ಬರ ಬಗ್ಗೆ ವಿಶೇಷ ಪೊಲೀಸರ ತಂಡ ಮಾಹಿತಿ ಕಲೆ ಹಾಕ್ತಿದೆ. ಕಾರು ಚಾಲಕನ ಬಳಿ ಮಾಹಿತಿ ಪಡೆದು ರೇಖಾಚಿತ್ರ ತಯಾರಿ ಮಾಡುತ್ತಿದ್ದು, ಸಿಸಿಟಿವಿ ದೃಶ್ಯದಲ್ಲಿ ಮಹತ್ವದ ಮಾಹಿತಿ ಸಿಕ್ಕಿದೆ. ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಸ್ಫೋಟ ಸಂಬಂಧ ದೆಹಲಿಗೆ ಇಸ್ರೇಲ್ ತಂಡ ಆಗಮಿಸಿದೆ. ಇಸ್ರೇಲ್ನ ಗುಪ್ತಚರ ಇಲಾಖೆಯ ತಂಡವಾಗಿರೋ ಮೊಸಾದ್ ಟೀಮ್ ಭಾರತದ ತನಿಖಾ ತಂಡಗಳಿಗೆ ನೆರವು ನೀಡಲಿವೆ. ಇನ್ನು ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಸ್ಫೋಟ ಹಿನ್ನೆಲೆ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಪ್ರಸಿದ್ಧ ಯಾತ್ರಾ ಸ್ಥಳ ಉತ್ತರಾಖಂಡದ ಹರಿದ್ವಾರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಐಇಡಿ ಸ್ಫೋಟ ಹಿನ್ನೆಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಶ್ಚಿಮ ಬಂಗಾಳ ಪ್ರವಾಸ ರದ್ದುಪಡಿಸಿದ್ದಾರೆ. ಭದ್ರತೆ ಕುರಿತು ದೆಹಲಿ ಪೊಲೀಸರ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಭೆ ನಡೆಸಿದ್ರು. ಅಮಿತ್ ಶಾ 2 ದಿನಗಳ ಕಾಲ ಪಶ್ಚಿಮ ಬಂಗಾಳ ಪ್ರವಾಸ ತೆರಳಬೇಕಿತ್ತು. ಆದರೆ ಪ್ರವಾಸ ರದ್ದುಪಡಿಸಿ ಭದ್ರತೆ ಕುರಿತು ಪೊಲೀಸರ ಜೊತೆ ಸಭೆ ನಡೆಸಿದ್ರು. ಸ್ಫೋಟ ಸಂಬಂಧ ವಿಶೇಷ ತನಿಖಾ ತಂಡ ಸ್ಥಳ ಪರಿಶೀಲನೆ ನಡೆಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ದೆಹಲಿ ಪೊಲೀಸ್ ಕಮಿಷನರ್ ಎಸ್ಎನ್ ಶ್ರೀವಾಸ್ತವ, ಸ್ಫೋಟದ ಬಗ್ಗೆ ಸದ್ಯ ಯಾವುದನ್ನು ಹೇಳೋಕೆ ಆಗೋದಿಲ್ಲ. ಕೇಸ್ ದಾಖಲಾಗಿದೆ, ವಿಶೇಷ ತಂಡದಿಂದ ತನಿಖೆ ನಡೀತಿದೆ ಅಂತ ಹೇಳಿದ್ರು. ಅಲ್ಲದೆ ಸ್ಫೋಟದ ಸ್ಥಳದಲ್ಲಿ ಇದೀಗ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಕೋರ್ಟ್ಗೆ ವಿಚಾರಣೆಗೆ ಹಾಜರಾದ ಬಳಿಕ ರಾಗಿಣಿ ಹೇಳಿದ್ದು ಏನು? ಎಂಟಿಬಿ ನಾಗರಾಜ್, ಶರತ್ ಬಚ್ಚೇಗೌಡ ನಡುವೆ ಗುದ್ದಾಟ ನಡೆದದ್ದು ಯಾಕೆ? ದರ್ಶನ್ ಅವರ ರಾಬರ್ಟ್ ಸಿನಿಮಾ ಬಗ್ಗೆ ಕಿಚ್ಚ ಸುದೀಪ್ ಹೇಳಿದ್ದು ಏನು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜೈಲಿನಿಂದ ಹೊರಬಂದ ಬಳಿಕ ಮೊದಲ ಬಾರಿ ಪ್ರತಿಕ್ರಿಯೆ ನೀಡಿರೋ ನಟಿ ರಾಗಿಣಿ ದ್ವಿವೇದಿ, ನಾನು ಎಲ್ಲ ತನಿಖೆಗೆ ಸಹಕಾರ ನೀಡ್ತೇನೆ ಅಂತ ಹೇಳಿದ್ರು. ನನಗೆ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ, ಬೇರೆಯವರ ಬಗ್ಗೆ ಮಾತನಾಡಲ್ಲ. ಡ್ರಗ್ಸ್ ಪ್ರಕರಣದಿಂದ ನಾನು, ನನ್ನ ಕುಟುಂಬ ನೊಂದಿದೆ. ನಾನು ಚಿತ್ರರಂಗಕ್ಕೆ ಬಂದು 15 ವರ್ಷ ಆಗಿದೆ. ನಾನು ಏನು ಎಂಬುದು ಎಲ್ರಿಗೂ ಗೊತ್ತಿದೆ. ಈ ಪ್ರಕರಣದಲ್ಲಿ ಏನಾಗಿದೆ ಅಂತ ಗೊತ್ತಿದೆ ಅಂತ ಹೇಳೋದ್ರ ಮೂಲಕ ನಾನು ಬಲಿಪಶು ಆಗಿದ್ದೇನೆ ಅಂತ ಪರೋಕ್ಷವಾಗಿ ಹೇಳಿದ್ರು. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದ ನಂಟು ಆರೋಪದಲ್ಲಿ ಜೈಲು ಸೇರಿದ ನಟಿಯರಾದ ರಾಗಿಣಿ ದ್ವಿವೇದಿ ಮತ್ತು ಸಂಜನಾ ಗಲ್ರಾನಿ ಕೋರ್ಟ್ನಲ್ಲಿ ಮುಖಾಮುಖಿಯಾಗಿದ್ದರು. ಎನ್ಡಿಪಿಎಸ್ ಕೋರ್ಟ್ನಲ್ಲಿ ವಿಚಾರಣೆ ಮುಗಿಸಿ ಹೊರಬಂದಾಗ ಕೋರ್ಟ್ ಮುಂದೆ ನಟಿಯರು ಎದುರು ಬದುರಾದರು. ಈ ವೇಳೆ ಪರಸ್ಪರ ಆಲಿಂಗನ ಮಾಡಿಕೊಂಡ ನಟಿ ಸಂಜನಾ, ರಾಗಿಣಿ ಕೆಲಕಾಲ ಚರ್ಚೆ ಮಾಡಿದ್ರು. ಜೈಲಿನಿಂದ ಬಂದ ಬಳಿಕ ನಟಿ ರಾಗಿಣಿ ದ್ವಿವೇದಿ ದೇವರ ಮೊರೆ ಹೋಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಫ್ಯಾಮಿಲಿ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡ ನಟಿ ರಾಗಿಣಿ, ಈ ಹೊಸ ವರ್ಷ ಕಾನೂನಿನ ನಿಯಮ ಮತ್ತು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿನ ನನ್ನ ನಂಬಿಕೆ ಬಲಗೊಂಡಿದೆ. ನನ್ನ ಹಕ್ಕುಗಳನ್ನು ಸಂವಿಧಾನದ ಅಡಿ ರಕ್ಷಿಸಲಾಗುವುದು ಅಂತ ನನಗೆ ಖಚಿತವಾಗಿದೆ. ಸರ್ವಶಕ್ತನ ಆಶೀರ್ವಾದದಿಂದ ನಾನು ಕೆಟ್ಟದನ್ನ ಒಳ್ಳೆಯದರಿಂದ ಜಯಿಸುತ್ತೇನೆ ಅಂತ ಹೇಳಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ.
ಕಚ್ಚಾ ತೈಲ $100ಕ್ಕೂ ಹೆಚ್ಚು ಇದ್ದಾಗ $60 ಪೆಟ್ರೋಲ್ ಸಿಗ್ತಿತ್ತು. ಈಗ $40ರಿಂದ $50 ಇದೆ. ಆದ್ರೆ ಪೆಟ್ರೋಲ್ ಬೆಲೆ $90 ಆಗಿದೆ. ಕಡಿಮೆ ಡಾಲರ್ಗೆ ಸಿಗ್ತಿದ್ರು, ಇವರು ಕಡಿಮೆಗೆ ಕೊಡ್ತಿಲ್ಲ. ಆದ್ರೂ ನಮ್ಮ ಜನ ಚಪ್ಪಾಳೆ ತಡ್ತಿದ್ದು ನನಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗಲ್ಲ. ಅಲ್ಲದೆ GST ಬಂದ ಮೇಲೆ ಆರ್ಥಿಕತೆ ನೆಲ ಕಚ್ಚಿದ್ದು. ಕೆಲಸ ಕೇಳೋಕ್ ಹೋದ್ರೆ ಪಕೋಡ ಮಾರಿ ಅಂತಾರೆ. ನಾನು 13 ಬಜೆಟ್ ಮಂಡಿಸಿದ್ದೇನೆ, ಆದ್ರೆ ಇಂತಹ ಆರ್ಥಿಕತೆ ನೋಡಿಲ್ಲ ಅಂತ ಕಿಡಿಕಾರಿದ್ರು. ಹೊಸಕೋಟೆಯಲ್ಲಿ ಕಾಮಗಾರಿ ಗುದ್ದಲಿ ಪೂಜೆ ವಿಚಾರದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಶಾಸಕರನ್ನ ಕಡೆಗಣಿಸಲಾಗಿದೆ ಅಂತ ಆರೋಪಿಸಿ ಶರತ್ ಬಚ್ಚೇಗೌಡ ಬೆಂಬಲಿಗರು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿ ಪ್ರತಿಭಟನೆ ನಡೆಸಿದ್ರು. ಹೀಗಾಗಿ ಪ್ರತಿಭಟನಾ ನಿರತರ ಮೇಲೆ ಪೊಲೀಸರು ಲಾಠಿಚಾರ್ಜ್ ಮಾಡಿದ್ರು. ಸಚಿವ ಎಂಟಿಬಿ ನಾಗರಾಜ್ ಶಿಷ್ಟಾಚಾರ ಉಲ್ಲಂಘಿಸಿ ದ್ವೇಷ ರಾಜಕಾರಣ ಮಾಡುತ್ತಿದ್ದಾರೆಂದು ಎಂಟಿಬಿ ನಾಗರಾಜ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಲಸಿಕೆ ಸಂಪೂರ್ಣ ಸುರಕ್ಷಿತವಾಗಿದ್ದು ಯಾವುದೇ ಹಿಂಜರಿಕೆ ಇಲ್ಲದೆ ಲಸಿಕೆ ತೆಗೆದುಕೊಳ್ಳಬಹುದು ಅಂತ ಟ್ವಿಟರ್ನಲ್ಲಿ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಮಾಹಿತಿ ಕೊಟ್ಟಿದ್ದಾರೆ. ಲಸಿಕೆಯ ಬಗ್ಗೆ ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಸರ್ಕಾರದ ಅಧಿಕೃತ ಮಾಹಿತಿ ಮಾತ್ರ ಪರಿಗಣಿಸಬೇಕು ಅಂತ ಸುಧಾಕರ್ ತಿಳಿಸಿದ್ದಾರೆ. ನಟ ಕಿಚ್ಚ ಸುದೀಪ್ ಚಿತ್ರರಂಗಕ್ಕೆ ಕಾಲಿಟ್ಟು 25 ವರ್ಷ ಕಳೆದಿದ್ದು ನಾಳೆ ವಿಕ್ರಾಂತ್ ರೋಣ ಸಿನಿಮಾದ ಟೀಸರ್ ರಿಲೀಸ್ ಆಗಲಿದೆ. ಈ ಬಗ್ಗೆ ದುಬೈನಿಂದ ನಟ ಕಿಚ್ಚ ಸುದೀಪ್ ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ತಮ್ಮ ಸಿನಿ ಜರ್ನಿ ಬಗ್ಗೆ ಮಾತನಾಡಿದ ಸುದೀಪ್, ಮೈ ಆಟೋಗ್ರಾಫ್ ಸಿನಿಮಾಗೂ ಮುಂಚೆ ನನ್ನ ಸಿನಿಮಾ ಜೀವನ ಕಷ್ಟಕರವಾಗಿತ್ತು. ಸಿನಿಮಾ ಮಾಡೋಕೆ ಮನೆಯ ಪತ್ರಗಳನ್ನ ಅಡ ಇಟ್ಟಿದ್ದೆ. ಆ ಚಿತ್ರ ಸಕ್ಸಸ್ ಆಗಿಲ್ಲ ಎಂದಿದ್ರೆ ಜೀವನ ಕಷ್ಟವಾಗ್ತಿತ್ತು ಅಂತ ಹೇಳಿದ್ರು. ಆಂಧ್ರಪ್ರದೇಶದಲ್ಲಿ ದರ್ಶನ್ ಅಭಿನಯದ ರಾಬರ್ಟ್ ಸಿನಿಮಾ ರಿಲೀಸ್ಗೆ ಅಡ್ಡಿ ವಿಚಾರಕ್ಕೆ ಪ್ರತಿಕ್ರಿಯಿಸೋಕೆ ನಟ ಸುದೀಪ್ ನಿರಾಕರಿಸಿದ್ದಾರೆ. ಇನ್ನೊಬ್ಬರ ಸಿನಿಮಾ ಹ್ಯಾಂಡಲ್ ಮಾಡುವವನು ನಾನಲ್ಲ, ಅವರವರ ಸಿನಿಮಾ ಕಾಪಾಡಿಕೊಳ್ಳುವ ಶಕ್ತಿ ಅವರಿಗಿದೆ. ಆ ಸಿನಿಮಾ ಬಗ್ಗೆ ನಾನು ಈ ವೇಳೆ ಮಾತನಾಡುವುದು ತಪ್ಪಾಗುತ್ತೆ ಅಂತ ಸುದ್ದಿಗೋಷ್ಠಿಯಲ್ಲಿ ರಾಬರ್ಟ್ ಸಿನಿಮಾ ರಿಲೀಸ್ ಅಡ್ಡಿ ಕುರಿತು ಸುದೀಪ್ ಹೇಳಿದ್ರು. ಪ್ಯಾನ್ ಇಂಡಿಯಾ ಕಲ್ಪನೆ ಕಲಾವಿದ ನಿರ್ದೇಶಕರಿಗೆ ಬಿಟ್ಟಿದ್ದು, ಆದ್ರೆ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆದ ಮಾತ್ರಕ್ಕೆ ಉಳಿದ ಎಲ್ಲಾ ಸಿನಿಮಾಗಳು ಚಿಕ್ಕವು ಆಗೋದಿಲ್ಲ ಅಂತ ಕಿಚ್ಚ ಸುದೀಪ್ ಹೇಳಿದ್ರು. ಇನ್ನು ಕಬ್ಜಾ ಸಿನಿಮಾ ಬಗ್ಗೆ ಮಾತನಾಡಿದ ಸುದೀಪ್, ಉಪೇಂದ್ರ ಜೊತೆ ಕಬ್ಜಾ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡಿಕೊಳ್ತೀನಿ, ಒಳ್ಳೆ ಪಾತ್ರ ಇದೆ ಅಂತ ಒಪ್ಪಿಕೊಂಡಿದ್ದೇನೆ. ಎಂದಿಗೂ ಕ್ರಿಕೆಟರ್ ಆಗಿಲ್ಲ ಅಂತ ಹೇಳಿದ್ರು. ಉದ್ಧವ್ ಠಾಕ್ರೆ ವಿರುದ್ಧ ರಾಜ್ಯದ ಕೇಸರಿ ಪಡೆ ಕೆಂಡ ಕಾರಿದ್ದು ಹೇಗೆ? ಪರಿಷತ್ನ ಬ್ಲೂ ಬಾಯ್ ಬಗ್ಗೆ ನೂತನ ಉಪಸಭಾಪತಿ ಹೇಳಿದ್ದು ಏನು? ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಡಿಸಿಎಂ ಲಕ್ಷ್ಮಣ್ ಸವದಿ ಮಂಗಳೂರಿನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಮನೆಯೊಂದು 3 ಬಾಗಿಲು ಆಗಿದೆ, ಹೀಗಾಗಿ ಗಮನ ಬೇರೆ ಕಡೆ. ಸಿಎಂ ಉದ್ಧವ್ ಠಾಕ್ರೆ ವಿಭಜನೆಯ ಹೇಳಿಕೆ ನೀಡುತ್ತಿದ್ದಾರೆ. ಭಾಷೆಯ ಆಧಾರದಲ್ಲಿ ಅವರು ವಿಭಜನೆ ಕೇಳಿದ್ದಾರೆ. ಹಾಗಾದ್ರೆ ಮುಂಬೈನಲ್ಲಿ ಕನ್ನಡ ಮಾತನಾಡುವವರು ಹೆಚ್ಚಿದ್ದಾರೆ, ಹೀಗಾಗಿ ಕರ್ನಾಟಕಕ್ಕೆ ಮುಂಬೈ ಸೇರಿಸಿ ಅಂತ ಹೇಳಿದೆ ಅಂತ ತನ್ನ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ. ಪರಿಷತ್ಗೆ ಮೊಬೈಲ್ ತೆಗೆದುಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ, ಹೀಗಂತ ಉಪಸಭಾಪತಿ ಪ್ರಾಣೇಶ್ ಚಿಕ್ಕಮಗಳೂರಿನಲ್ಲಿ ಹೇಳಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಪ್ರಕಾಶ್ ರಾಥೋಡ್ ಅಶ್ಲೀಲ ದೃಶ್ಯ ವೀಕ್ಷಿಸಿ ಆರೋಪ ಬಗ್ಗೆ ಪ್ರಾಣೇಶ್ ಪ್ರತಿಕ್ರಿಯಿಸಿದ್ದಾರೆ. ಮೊಬೈಲ್ ವಿಷಯವಾಗಿ ಸಭಾಪತಿ ಜೊತೆ ಕುಳಿತು ಚರ್ಚೆ ಮಾಡ್ತೇನೆ ಅಂತ ಕೂಡ ಉಪಸಭಾಪತಿ ಪ್ರಾಣೇಶ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಅಶ್ಲೀಲ ದೃಶ್ಯ ವೀಕ್ಷಣೆ ಆರೋಪದ ಬಗ್ಗೆ ನಾನು ಪ್ರತಿಕ್ರಿಯಿಸಿಲ್ಲ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದ್ದಾರೆ. ಇಂಥ ಸಣ್ಣ ವಿಷಯಗಳ ಬಗ್ಗೆ ನಾನು ಮಾತನಾಡಲ್ಲ, ಇದರ ಬಗ್ಗೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಲಿ ಅಂತ ಹೇಳಿದ್ದಾರೆ. ಇನ್ನು ಶಿವಮೊಗ್ಗ ತಾಲೂಕಿನಲ್ಲಿನ ಜಿಲೆಟಿನ್ ಸ್ಫೋಟ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಕೊಡಬೇಕಿತ್ತು ಅಂತ ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಶಾಸಕ ಯತ್ನಾಳ್ ಸಿಎಂ ಆಗುವ ಬಗ್ಗೆ ಹೇಳಿಕೆ ನೀಡಿದ್ರೆ ಅದು ಸರಿಯಲ್ಲ ಅಂತ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಯತ್ನಾಳ್ ಸಿಎಂ ಆಗೋದಾದ್ರೆ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪಕ್ಷ ವರಿಷ್ಠರು ಹೇಳಿದ್ರೆ ಆಗ ಅವರು ಸಿಎಂ ಆಗ್ಲಿ ಅಂತ ಯತ್ನಾಳ್ಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಅನುದಾನದ ಕುರಿತು ಮಾತನಾಡಿದ ರೇಣುಕಾಚಾರ್ಯ, ನಾನು ಸುಮ್ಮನಿರೋಕೆ ಅನುದಾನ ನೀಡುತ್ತಿಲ್ಲ, ಶಾಸಕನಾಗಿ ಅನುದಾನ ಪಡೆಯುವುದು ನನ್ನ ಹಕ್ಕು ಅಂತ ಹೇಳಿದ್ದಾರೆ. ಮಾಯಾಕಂಗ್ ಹೆಸರಲ್ಲಿ ಮಂಗಳೂರು ಪೊಲೀಸರ ಮೇಲೆ ದಾಳಿ ನಡೆಸೋಕೆ ಸಂಚು ರೂಪಿಸಿದ ತಂಡದ ಮಾಸ್ಟರ್ ಮೈಂಡ್ ಅನ್ನ ಖಾಕಿ ಬಂಧಿಸಿದೆ. ಎಸ್ಡಿಪಿಐ ಮುಖಂಡ ಅಕ್ಬರ್ ಕುದ್ರೋಳಿ ಎಂಬಾತ ಪೊಲೀಸರ ರಕ್ತಪಾತಕ್ಕೆ ಪ್ಲಾನ್ ರೂಪಿಸಿದ್ದು ಬಯಲಾಗಿದೆ. ಸದ್ಯ 3 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರು ಎಸ್ಡಿಪಿಐ, ಪಿಎಫ್ಐ ಪಕ್ಷಗಳ ಜೊತೆ ಗುರುತಿಸಿಕೊಂಡಿದ್ದು ಆರೋಪಿಗಳಿಗೆ ಪಕ್ಷಗಳು ಕುಮ್ಮಕ್ಕು ನೀಡಿರುವ ಅನ್ನೋ ಶಂಕೆ ಶುರುವಾಗಿದೆ. ಆ ನಿಟ್ಟಿನಲ್ಲಿ ಮಂಗಳೂರು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ.
ಎಲ್ಲ ಗಣಿಗಾರಿಕೆಗಳನ್ನ ಸಕ್ರಮ ಮಾಡ್ತಿಲ್ಲ, ಕಾನೂನುಬದ್ಧವಾದ ಗಣಿಗಾರಿಕೆಗಳನ್ನ ಮಾತ್ರ ಸಕ್ರಮ ಮಾಡ್ತೀವಿ ಅಂತ ಬೆಳಗಾವಿಯಲ್ಲಿ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಹುಣಸೂರಿನಲ್ಲಿ ಸಂಭವಿಸಿದ ಸ್ಫೋಟದ ದುರಂತದ ಬಗ್ಗೆ ಮಾತನಾಡಿದ ನಿರಾಣಿ, ಡೀಮ್ಡ್ ಎಕ್ಸ್ಟೆನ್ಷನ್ ಅಂತ ಕೇಂದ್ರ ಅನುಮತಿ ನೀಡಿದೆ, ಆದರೆ ಅಕ್ರಮವಾಗಿ ಲಾರಿಗಳಲ್ಲಿ ರಾಯಲ್ಟಿ ತುಂಬದೆ ಕಲ್ಲನ್ನ ಸಾಗಿಸಲಾಗಿದೆ. ಸ್ಯಾಟಲೈಟ್ ಮೂಲಕ ಸರ್ವೆ ಮಾಡಿ ಪತ್ತೆ ಹಚ್ಚುತ್ತೇವೆ, ದಂಡಾನು ವಿಧಿಸುತ್ತೀವಿ ಅಂತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಚಿವ ನಿರಾಣಿ ಹೇಳಿದ್ದಾರೆ. ಸ್ಫೋಟ ದುರಂತಕ್ಕೆ ಕಾರಣವಾದ ಹುಣಸೂರು ಕ್ರಷರ್ ಲೈಸೆನ್ಸ್ ಅನ್ನು ಶಿವಮೊಗ್ಗ ಜಿಲ್ಲಾಧಿಕಾರಿ ರದ್ದುಪಡಿಸಿದ್ದಾರೆ. ಎಸ್ಎಸ್ ಸ್ಟೋನ್ಸ್ ಕ್ರಷರ್ ಹೆಸರಲ್ಲೂ ಕಲ್ಲು ಪುಡಿ ಮಾಡುವ ಕ್ರಷರ್ ಲೈಸೆನ್ಸ್ ಅನ್ನು ಡಿಸಿ ಕ್ಯಾನ್ಸಲ್ ಮಾಡಿದ್ದಾರೆ. 5 ಎಕರೆ ಜಮೀನು ಲೀಸ್ಗೆ ಪಡೆದು ಬಿವಿ ಸುಧಾಕರ್ ಅನ್ನೋರು ಕ್ರಷರ್ ನಡೆಸುತ್ತಿದ್ರು. ಸದ್ಯ ಸುಧಾಕರ್ ಸೇರಿ 4ರನ್ನ ಬಂಧಿಸಲಾಗಿದೆ. ಜನವರಿ 21ರ ರಾತ್ರಿ ಸ್ಫೋಟ ದುರಂತ ಸಂಭವಿಸಿತ್ತು. ಸಿಸಿಬಿ ಪೊಲೀಸರ ಎಣ್ಣೆಪಾಟಿ ಪ್ರಕರಣವನ್ನ ಮಂಗಳೂರು ಆಯುಕ್ತರು ತನಿಖೆಗೆ ಆದೇಶಿಸಿದ್ದಾರೆ. ಡಿಸಿಪಿ ಹರಿರಾಮ್ ಶಂಕರ್ ನೇತೃತ್ವದಲ್ಲಿ ತನಿಖೆ ನಡೆಸೋಕೆ ಆಯುಕ್ತ ಶಶಿಕುಮಾರ್ ಆದೇಶ ಕೊಟ್ಟಿದ್ದಾರೆ. ಆರೋಪಿಯೊಬ್ಬ ಕುತ್ತಾರು ಬಳಿ ಪೊಲೀಸರಿಗೆ ಪಾರ್ಟಿ ಆಯೋಜಿಸಿದ್ದ ಅಂತ ಹೇಳಲಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ದೃಶ್ಯ ವೈರಲ್ ಆಗಿ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿಯಲ್ಲಿ ಕುಟುಂಬವೊಂದಕ್ಕೆ ಕೆಲವರು ಬಹಿಷ್ಕಾರ ಹಾಕಿದ್ದಾರೆ. ಗ್ರಾಮ ಪಂಚಾಯತ್ ಎಲೆಕ್ಷನ್ನಲ್ಲಿ ಗೆದ್ದಿದ್ದಕ್ಕೆ ಶೇಖ್ ಅಮೀರ್ ಜಾನ್ ಅನ್ನೋ ಕುಟುಂಬವನ್ನ ಬಹಿಷ್ಕರಿಸಿದ್ದಾರೆ. ಜಮಾತ್ನ ಕೆಲ ಮುಖಂಡರು ಮಸೀದ್ ಸ್ಮಶಾನಕ್ಕೂ ಪ್ರವೇಶ ನೀಡದಂತೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ನೊಂದ ಕುಟುಂಬಸ್ಥರು ಮಾಸ್ತಿ ಠಾಣೆ ಪೊಲೀಸರಿಗೆ ಹಾಗೂ ಜಿಲ್ಲಾಧಿಕಾರಿಗೆ ದೂರು ನೀಡಿದ್ದಾರೆ. ರೈತರ ಘರ್ಷಣೆ ವೇಳೆ ಹಲ್ಲೆಗೆ ಒಳಗಾದ ಪೊಲೀಸರ ಕುಟುಂಬ ಆಗ್ರಹಿಸಿದ್ದು ಏನು? ಜೂನ್ ವೇಳೆಗೆ ದೇಶದಲ್ಲಿ ಸಿಗೋ ಮತ್ತೊಂದು ಕೊರೋನಾ ಲಸಿಕೆ ಯಾವುದು? ದೇಶದ ಫ್ರಂಟ್ ಲೈನ್ ವಾರಿಯರ್ಸ್ಗೆ ವ್ಯಾಕ್ಸಿನ್ ಸಿಗೋದು ಯಾವಾಗ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜನವರಿ 26ರಂದು ರೈತರು ಪೊಲೀಸರ ನಡುವೆ ಘರ್ಷಣೆಯಲ್ಲಿ ಗಾಯಗೊಂಡ ಪೊಲೀಸರ ಕುಟುಂಬದ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ನಡೆಸಿದವರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ದೆಹಲಿಯ ಶಹೀದಿ ಪಾರ್ಕ್ನಲ್ಲಿ ಧರಣಿ ನಡೆಸಿದರು. ಘರ್ಷಣೆಯ ಫೋಟೋ, ಗಾಯಗೊಂಡ ಪೊಲೀಸರ ಫೋಟೋ ಹಿಡಿದು ದಿಲ್ಲಿ ಪೊಲೀಸ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ಗಣರಾಜ್ಯೋತ್ಸವದಂದು ರೈತರ ಟ್ರ್ಯಾಕ್ಟರ್ ಪರೇಡ್ ವೇಳೆ ಹಿಂಸಾಚಾರ ನಡೆದಿದ್ದ ಕೆಂಪುಕೋಟೆ ಸದ್ಯ ಖಾಕಿ ಕೋಟೆಯಾಗಿ ಬದಲಾಗಿದೆ. ರೈತರ ಪ್ರತಿಭಟನೆ ಹಿನ್ನೆಲೆ ಕೆಂಪುಕೋಟೆ ಬಳಿ ಇನ್ನೂ ಬಿಗಿ ಭದ್ರತೆ ಒದಗಿಸಲಾಗಿದೆ. ಕೆಂಪುಕೋಟೆ ಬಳಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಸಾರ್ವಜನಿಕ ಪ್ರವೇಶ ನಿರ್ಬಂಧಿಸಲಾಗಿದೆ. ಖಾಸಗಿ ಶಾಲೆಗಳ ಶುಲ್ಕ ಶೇಕಡ 30ರಷ್ಟು ಕಡಿತ ಬಗ್ಗೆ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಪ್ರಕಟಿಸಿದೆ. ಬೋಧನಾ ಶುಲ್ಕದ ಶೇಕಡ 70ರಷ್ಟು ಮಾತ್ರ ಪಡೆಯೋಕೆ ಅನುಮತಿ ನೀಡಿದ್ದು, ಉಳಿದಂತೆ ಯಾವುದೇ ಶುಲ್ಕ ಸ್ವೀಕರಿಸದಂತೆ ಆದೇಶ ಮಾಡಿದೆ. ಶಾಲಾ ಅಭಿವೃದ್ಧಿ ಶುಲ್ಕ, ಐಚ್ಛಿಕ ಶುಲ್ಕ, ಟ್ರಸ್ಟ್ ಸೊಸೈಟಿಗೆ ಯಾವುದೇ ರೀತಿ ಶುಲ್ಕ ವಂತಿಗೆ ಸ್ವೀಕರಿಸದಂತೆ ತಿಳಿಸಿದೆ. ಅಲ್ಲದೆ ಪೂರ್ಣ ಶುಲ್ಕ ಪಾವತಿಸಿದಲ್ಲಿ ಹೆಚ್ಚುವರಿ ಶುಲ್ಕ ಹಿಂತಿರುಗಿಸಬೇಕು ಅಂತ ಖಾಸಗಿ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿಗೆ ಸೂಚನೆ ಕೊಟ್ಟಿದೆ. ಮಹಾರಾಷ್ಟ್ರದ ಗಡಿ ಖ್ಯಾತೆ ಬಳಿಕ ಗೋವಾ ಮಹದಾಯಿ ಕಿರಿಕ್ ಶುರು ಮಾಡಿದೆ. ಗೋವಾ ಅಧಿವೇಶನದಲ್ಲಿ ಸಿಎಂ ಪ್ರಮೋದ್ ಸಾವಂತ್ ಮಹದಾಯಿ ವಿಷಯ ಪ್ರಸ್ತಾಪಿಸಿದ್ದು, ಮಹದಾಯಿ ನಮ್ಮ ತಾಯಿ ಇದ್ದಂತೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ, ರಾಜಕೀಯ ಗೇಮ್ಗೋಸ್ಕರ ಹೇಳ್ತಾರೆ, ಆದರೆ ಮಹದಾಯಿ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿದೆ, ಗೋವಾ ಮುಖ್ಯಮಂತ್ರಿಗಳನ್ನ ಕರೆದು ಮಾತನಾಡ್ತೇವೆ ಅಂತ ಹೇಳಿದ್ರು. ಉತ್ತರ ಪ್ರದೇಶದ ಮೊರಾದಾಬಾದ್ ಆಗ್ರಾ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಸರಣಿ ಅಪಘಾತದಲ್ಲಿ 10 ಜನ ಮೃತಪಟ್ಟಿದ್ದು, 10 ಜನರಿಗೆ ಗಾಯಗಳಾಗಿವೆ. ಮಿನಿ ಬಸ್ ಹಾಗೂ ಕ್ಯಾಂಟರ್ ಟ್ರಕ್ ನಡುವೆ ಅಪಘಾತ ಸಂಭವಿಸಿದ್ದು, ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ, ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಘೋಷಣೆ ಮಾಡಿದ್ದಾರೆ. ಅಮೆರಿಕದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಪ್ರತಿಮೆ ಧ್ವಂಸ ಮಾಡಲಾಗಿದೆ. ಕ್ಯಾಲಿಫೋರ್ನಿಯಾದ ಡೇವಿಸ್ನ ಸೆಂಟ್ರಲ್ ಪಾರ್ಕ್ನಲ್ಲಿದ್ದ ಗಾಂಧೀಜಿ ಪ್ರತಿಮೆ ಧ್ವಂಸ ಮಾಡಿದ್ದಾರೆ. ಜನವರಿ 28ರಂದು ಕಿಡಿಗೇಡಿಗಳು ಕೃತ್ಯ ಎಸಗಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ವಾಷಿಂಗ್ಟನ್ ಡಿಸಿಯಲ್ಲಿ ಕೂಡ ಗಾಂಧಿ ಪ್ರತಿಮೆಯನ್ನು ಧ್ವಂಸಗೊಳಿಸಿದ್ರು. ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಆಯೋಜಿಸಿದ ಪ್ರತಿಭಟನೆ ವೇಳೆ ಖಲಿಸ್ತಾನ ಪ್ರತ್ಯೇಕವಾದಿಗಳು ಪ್ರತಿಮೆ ವಿರೂಪ ಮಾಡಿದ್ರು. ಜೂನ್ ವೇಳೆಗೆ ಭಾರತದಲ್ಲಿ ನೋವಾವ್ಯಾಕ್ಸ್ ಕಂಪನಿಯ ಮತ್ತೊಂದು ಕೊರೋನಾ ಲಸಿಕೆ ಲಭ್ಯವಾಗಲಿದೆ. ಭಾರತದಲ್ಲಿ ಲಸಿಕೆಯ 3ನೇ ಹಂತದ ಪ್ರಯೋಗಕ್ಕೆ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅರ್ಜಿ ಸಲ್ಲಿಸಿದೆ. ಒಪ್ಪಿಗೆ ಸಿಕ್ಕರೆ ಫೆಬ್ರವರಿಯಿಂದ 3ನೇ ಹಂತದಲ್ಲಿ ಭಾರತೀಯರ ಮೇಲೆ ಪ್ರಯೋಗ ನಡೆಯಲಿದ್ದು, ಬಳಿಕ ವಿದೇಶಿ ಲಸಿಕೆಯ ಬಳಕೆಗೆ ಒಪ್ಪಿಗೆ ಸಿಗಲಿದೆ. ನೋವಾವ್ಯಾಕ್ಸ್ ಕಂಪನಿ ಲಸಿಕೆ ಕೋವಾವ್ಯಾಕ್ಸ್ ಹೆಸರಲ್ಲಿ ಭಾರತದಲ್ಲಿ ಬಿಡುಗಡೆಯಾಗಲಿದೆ.
ಫ್ರಂಟ್ಲೈನ್ ವರ್ಕರ್ಸ್ಗೆ ಫೆಬ್ರವರಿ ಮೊದಲ ವಾರದಲ್ಲಿ ಕೊರೋನಾ ಲಸಿಕೆ ನೀಡೋಕೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸೂಚನೆ ನೀಡಿದೆ. ಸದ್ಯ ಆರೋಗ್ಯ ಕಾರ್ಯಕರ್ತರಿಗೆ ಮಾತ್ರ ಲಸಿಕೆ ನೀಡಲಾಗುತ್ತಿದೆ. ಹೀಗಾಗಿ ದೇಶದ 2 ಕೋಟಿಯಷ್ಟಿರುವ ಮುಂಚೂಣಿ ಕಾರ್ಯಕರ್ತರಾದ ಪೊಲೀಸರು, ಯೋಧರು, ಪ್ಯಾರಾಮಿಲಿಟರಿ ಪಡೆ, ಆಶಾ ಕಾರ್ಯಕರ್ತೆಯರು, ಸ್ವಚ್ಛತಾ ಸಿಬ್ಬಂದಿಗೆ ಲಸಿಕೆ ನೀಡುವಂತೆ ಪತ್ರ ಬರೆದು ಕೇಂದ್ರ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಚುನಾವಣಾ ದಿನಾಂಕ ಘೋಷಣೆಗೂ ಮುನ್ನವೇ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಕಣ ರಂಗೇರುತ್ತಿದೆ. ಮಾರ್ಚ್-ಏಪ್ರಿಲ್ ವೇಳೆಗೆ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಈ ವೇಳೆ ಇಂದು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಿದ್ರು. ಉತ್ತರ 24 ಪರಗಣ ಜಿಲ್ಲೆಯ ದಕ್ಷಿಣೇಶ್ವರ ಮಹಾಕಾಳಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು.